ನಮಸ್ತೆ ಎಲ್ಲರಿಗೂ. ಮಾರ್ಕೆಟ್ ಇನ್ಸೈಟ್ಸ್ ಬೈ ಎಜೆ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು. ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ ಮತ್ತು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ಸ್ ಕೊಡ್ತಿಲ್ಲ ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸ್ಟಾರ್ಟ್ ಮಾಡೋಣ ಇವಾಗ ವಿಡಿಯೋ. ಬೆಳಗ್ಗೆ ಅನಲಿಸ್ಟಿಂದ ಒಂದು ನ್ಯೂಸ್ ಬಂದಿತ್ತು, ಗೋಲ್ಡ್ಮನ್ ಸ್ಯಾಕ್ಸ್ ಅನಲಿಸ್ಟಿಂದ. ಅವ್ರು ಏನು ಹೇಳಿದ್ರು ಅಂದರೆ, ಇವಾಗ ನೀವು ನೋಡೋ ಥರ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಓವರ್ ವೇಟ್ ಆಗಿ ರೇಟಿಂಗ್ ಅನ್ನೋದು ಅಪ್ಗ್ರೇಡ್ ಮಾಡಿದ್ರು. ಮತ್ತು ನಿಫ್ಟಿ 50ನ 29,000 ನೋಡ್ತಿದ್ದೀವಿ ನಾವು ಬೈ 2026 ಎಂಡಲ್ಲಿ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಕ್ವಾರ್ಟರಿಂದ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಕಂಪ್ಲೀಟಾಗಿ ಕಂಪನೀಸು 14-15% ಗ್ರೋತ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆ ಪಾಸಿಟಿವಿಟಿ ಇತ್ತು ಮಾರ್ಕೆಟು. ಅದರಿಂದನೇ ಮಾರ್ಕೆಟು ಇವತ್ತು ಸ್ವಲ್ಪ ಪಾಸಿಟಿವಲ್ಲೇ ಕ್ಲೋಸ್ ಆಯಿತು. ನೀವೆಲ್ಲ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ ನಿಫ್ಟಿ ಆಲ್ಮೋಸ್ಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು. ಅದಾದಾಗಿಂದ ಕಂಟಿನ್ಯೂಸ್ ಆಗಿ ಒಂದೇ ಸೈಡ್ ರ್ಯಾಲಿ ಮಾಡಿಬಿಟ್ಟು 25,653ನ ಹೈ ಮಾಡ್ತು. ಅಲ್ಲೇ ಸ್ವಲ್ಪ ರೇಂಜ್ ಕನ್ಸಾಲಿಡೇಷನ್ ಆಗಿ 25,574ಅಲ್ಲಿ ಕ್ಲೋಸ್ ಆಯಿತು. ಮಾರ್ಕೆಟ್ಸು ಇವತ್ತು ನಾವು ನೋಡೋ ಥರ ಇದ್ದರೆ, ಫಸ್ಟ್ ಈ ಲೆವೆಲ್ ಟೆಸ್ಟ್ ಆಯಿತು, 25,540 ಲೆವೆಲ್ಸ್ ಟೆಸ್ಟ್ ಆಯಿತು. ಅದಾದಮೇಲೆ ಒಂದೇ ರ್ಯಾಲಿ ತೊಗೊಂಡು ನೋಡಿ, ಇಲ್ಲೊಂದು ಪುಲ್ ಬ್ಯಾಕ್ ಅನ್ನೋದು ಕೊಡ್ತು, ತಿರ್ಗಾ ಅದೇ ಲೆವೆಲ್ಸ್ಗೆ ಹೋಗಿ ಸಪೋರ್ಟ್ ಅದೇ ಲೆವೆಲ್ಸಿಂದನೇ ನಮಗೆ ಮಾಡ್ತು. 25,600 ಅನ್ನೋದು ಒಂದು ಸ್ಟ್ರಾಂಗ್ ಸಪೋರ್ಟಾಗಿ ಆ್ಯಕ್ಟ್ ಮಾಡ್ತು. ಬಟ್ ಕ್ಲೋಸಿಂಗ್ ಟೈಮಲ್ಲಿ ಕ್ಲೋಸ್ ಕೆಳಗಡೆ ಆಗಿ 25,574 ಮೇಲೆ ಕ್ಲೋಸ್ ಆಯಿತು. ನಾಳೆ ನಾವು ನೋಡೋಣ ಯಾವ ಲೆವೆಲ್ಸ್ ನಾವು ಅಬ್ಸರ್ವ್ ಮಾಡಬೇಕು ಅಂತ. ಫಸ್ಟು ಅದು ನೋಡೋ ಮುಂಚೆ ಈ ಲೆವೆಲ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಫಸ್ಟ್ ಡೈಲಿ ಕ್ಯಾಂಡಲ್ಗೆ ಹೋಗೋಣ. ಡೈಲಿಯಲ್ಲಿ ಅನಾಲಿಸಿಸ್ ನಾವು ನೋಡೋಂಗಿದ್ರೆ, ಇವತ್ತು ಕೂಡ ಕ್ಯಾಂಡಲ್ಲು ಚೆನ್ನಾಗಿ ಕ್ಲೋಸ್ ಆಗಿದೆ. ಬಟ್ ಆದರೆ ಅಪ್ಪರ್ ಸೈಡ್ ವಿಕ್ ಇರೋದ್ರಿಂದ ಸ್ವಲ್ಪ ನೋಡಬೇಕಾಗುತ್ತೆ. ಸೆಲ್ಲಿಂಗ್ ಅನ್ನೋದು ಕಾಣಿಸ್ತಿದೆ, ಲೈಕ್ 25,650 ರೇಂಜಿಂದ ಸೆಲ್ಲಿಂಗ್ ಅನ್ನೋದು ನಮಗೆ ಸತತವಾಗಿ ಕಾಣಿಸ್ತಿದೆ ಇಲ್ಲಿಂದ. ಡೈಲಿಯಲ್ಲಿ ಅಷ್ಟು ಗ್ರೇಟ್ ಏನಲ್ಲ, ಬಟ್ ಗ್ರೀನ್ ಕ್ಯಾಂಡಲ್ ಒಂದು ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಬೈಯರ್ ಸ್ಟ್ರೆಂತ್ ಅನ್ನೋದು ಕಾಣಿಸ್ತಿದೆ. ಮತ್ತು ಇನ್ನೊಂದು ಏನಂದರೆ, ನೆಕ್ಸ್ಟ್ ಅವರ್ಲಿಗೆ ಹೋದರೆ ನೀವು ಅವರ್ಲಿಯಲ್ಲಿ ನೀವು ನೋಡ್ಬೋದು, ಡಬಲ್ ಟಾಪ್ ಆಗಿತ್ತು. ಡಬಲ್ ಟಾಪ್ ಆಗಿ ಅಲ್ಲಿಂದ ಬಿದ್ದಿತ್ತು ಮಾರ್ಕೆಟು. ಯಾವಾಗ ಅಲ್ಲಿಂದ ಬಿತ್ತೋ ಅಲ್ಲಿಂದ ಒಂದು ಈ ರಿಜೆಕ್ಷನ್, ಲೈಕ್ ಏನಿದೆ ಗ್ಯಾಪ್ ಫಿಲ್ಲಿಂಗ್, ಆ ಏರಿಯಾಯಿಂದ ಒಂದು ಒಳ್ಳೆ ಬೌನ್ಸ್ ಬ್ಯಾಕನ್ನು ನೋಡಿದ್ವಿ. ಇವಾಗ ನೀವು ನೋಡಿದ್ರೆ 1 ಅವರಲ್ಲಿ 20 MA ಹತ್ರನೇ ಇದೆ. ನಾಳೆ ನೋಡಬೇಕಾಗುತ್ತೆ ಯಾವ ಕಡೆ ಬ್ರೇಕ್ಔಟ್ ಕೊಡುತ್ತೆ ಅಂತ. ನಾವು ಲೆವೆಲ್ಸ್ ಅನ್ನೋದು ಇಲ್ಲಿಂದನೇ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾಳೆ ಬಂದುಬಿಟ್ಟು ಇವತ್ತಿನ ಐ ಲೈಕ್ 25,650 ರೇಂಜು. ಅದು ಬಿಟ್ಟರೆ ಕೆಳಗಡೆ ಅಂತ ಹೇಳಿದ್ರೆ ತುಂಬ ಕೆಳಗಡೆ ಹೋಗೋ ಕೆಲಸ ಇಲ್ಲ ನಮಗೆ. ಎಕ್ಸಾಕ್ಟಾಗಿ ಈ ಲೋ 25,450ಇಂದ 467 ಇದು ಇಮಿಡಿಯೇಟಾಗಿ ಸಪೋರ್ಟ್, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದು ಅಪ್ಪರ್ ಸೈಡು 650, ಮತ್ತು 450 ಬಂದುಬಿಟ್ಟು ಇಮಿಡಿಯೇಟ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಅದ್ರ ಮೇಲ್ಗಡೆ ನಾವು ಲೆವೆಲ್ಸ್ ನೋಡೋಕ್ಕೋದ್ರೆ 5 ಮಿನಿಟ್ಸ್ಗೆ ಹೋಗೋಣ. 5 ಮಿನಿಟ್ಸಲ್ಲಿ ನಾವು ನೋಡೋಕ್ಕೋದ್ರೆ ಯಾವ ಲೆವೆಲ್ ಸಿಗುತ್ತೆ ಅಂದರೆ, ಮೇಲ್ ಬಂದುಬಿಟ್ಟು ರೆಸಿಸ್ಟೆನ್ಸ್ಗೆ ಈ ಒಂದು ಲೆವೆಲ್ ಸಿಗುತ್ತೆ, 780ಇಂದ 800 ಝೋನು. ಅದೊಂದು ರೆಸಿಸ್ಟೆನ್ಸ್ ಆಗಿ ಸಿಗುತ್ತೆ. ಅದ್ರ ಮೇಲೆ ಕ್ಲೋಸ್ ಆದರೆ ಆ್ಯಸ್ ಯೂಶುವಲ್ ಗೊತ್ತಿರೋ ಥರ 25,950 ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಇದು ರೇಂಜು. ಅದೇ ಡೌನ್ ಸೈಡ್ ನಾವು ನೋಡೋಂಗಿದ್ರೆ ಒಂದು ಬಂದುಬಿಟ್ಟು 450 ಇಮಿಡಿಯೇಟಾಗಿ ಸಪೋರ್ಟ್ ಡ್ರಾ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಈ ರೇಂಜ್ ನಾವು ಅಬ್ಸರ್ವ್ ಮಾಡಬೇಕಾದ್ರೆ 350ಇಂದ 375 ರೇಂಜು. ಅದು ಏನಾದ್ರು ತುಂಬ ಬ್ರೇಕ್ ಆದರೆ ಅಲ್ಲಿಂದ ಒಳ್ಳೆ ಮ್ಯಾಸಿವ್ ಸೆಲ್ ಆಫ್ ಅನ್ನೋದು ನಾವು ನೋಡ್ಬೋದು. ಆಲ್ಮೋಸ್ಟ್ ಹತ್ತತ್ರ 25,100ಗೆ ಹೋಗಿ ಕೂತ್ಕೋಬೋದು ಮಾರ್ಕೆಟು. ನಾಳೆ ನೋಡಬೇಕಾಗುತ್ತೆ ಹೆಂಗೆ ಕ್ಲೋಸ್ ಆಗುತ್ತೆ ನಿಫ್ಟಿ ಅನ್ನೋದು ನಾವು ನಾಳೆ ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವಾಗ ಕ್ವಿಕ್ಕಾಗಿ ಅದೇ ಥರ ಬ್ಯಾಂಕ್ ನಿಫ್ಟಿ ಓಪನ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಚಾರ್ಟ್ಸ್ ನಾವು ಇವತ್ತು ಓಪನ್ ಮಾಡಿದ್ರೆ, ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು. ಬಟ್ ಅದಾದಾಗಿಂದ ಒಳ್ಳೆ ಮೂಮೆಂಟಲ್ಲಿ ಟ್ರ್ಯಾಕಿಂಗ್ ಆಯಿತು. ಹತ್ತತ್ರ 800 to 900 ಪಾಯಿಂಟ್ಸ್ ಮೇಲೋಯ್ತು, 1000 ಪಾಯಿಂಟ್ಸ್ ಹತ್ತತ್ರ ಮೇಲಕ್ಕೆ ಹೋಯಿತು. ಮೇಲಕ್ಕೆ ಹೋದ್ಮೇಲೆ 58,100 ಲೆವೆಲ್ಸಿಂದ ಒಂದು ರಿಜೆಕ್ಷನ್ ಬಂತು. ಅಲ್ಲಿಂದ ಆಲ್ಮೋಸ್ಟ್ ನೀವು ನೋಡಿ, ಇಲ್ಲಿಂದ ಲೈಕ್ 57,160ಇಂದ ಆಲ್ ಟೈಮ್ ಐ ಬಂದುಬಿಟ್ಟು 912 ಪಾಯಿಂಟ್ಸ್ ಮಾಡಿದೆ. 1.6% ಇನ್ಕ್ರೀಸ್ ಆಗಿದೆ. ಅದಾದಾಗಿಂದ ಸ್ಲೋ ಆಗಿ ರೇಂಜ್ ಆಯಿತು, ರೇಂಜಲ್ಲಿ ಕನ್ಸಾಲಿಡೇಟ್ ಆಗಿ ಸ್ಟಾರ್ಟಿಂಗ್ ಲಾಸ್ಟಲ್ಲಿ ಒಂದು 200 ಪಾಯಿಂಟ್ಸ್ ಬಿತ್ತು ಲಾಸ್ಟ್ 1.5 ಅವರಲ್ಲಿ. ನಾಳೆ ನೋಡಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಅದು ಸ್ಟಾರ್ಟ್ ಮಾಡೋ ಮುಂಚೆ ನಾವು ಫಸ್ಟ್ ಲೆವೆಲ್ ಸಿಗ್ಬಿಟ್ಟು ಡೈಲಿ ಹೋಗೋಣ. ಡೈಲಿಯಲ್ಲಿ ಹೋಗೋದಿದ್ರೆ ಬ್ಯಾಂಕ್ ನಿಫ್ಟಿ ನಾವು ನೋಡೋಂಗಿದ್ರೆ ನೀವು
ಒಳ್ಳೆ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಬಟ್ ಅಪ್ಪರ್ ಸೈಡ್ ರಿಜೆಕ್ಷನ್ ಇದೆ, ದಟ್ ಇಸ್ ನೋ ಇಶ್ಯೂ. ಬಟ್ ಆದರೂ ಒಂದು 20 ಮೇಲೆ ಒಂದು ಕ್ಯಾಂಡಲ್ ಆದಮೇಲೆ ಅಲ್ಲಿಂದ ಒಂದು ನೆಕ್ಸ್ಟ್ ಫಾಲೋ ಥ್ರೂ ಒಂದು ಸಿಕ್ಕಿಲ್ಲ. ಸೊ ನಾಳೆ ನೋಡಬೇಕಾಗುತ್ತೆ. ಈ ರೇಂಜ್ ಮೇಲೆ ಅಂದರೆ ಫಾಲೋ ಥ್ರೂ ಸಿಗ್ತದೆ 58,000 ಮೇಲೆ. ತಿರ್ಗಾ ಐನ ಟೆಸ್ಟ್ ಮಾಡೋದು ನಮಗೆ ಕಾಣಿಸ್ತಿದೆ ಇಲ್ಲಿ ಚಾರ್ಟಲ್ಲಿ. ಪ್ಲಸ್ ಡೈಲಿಯಲ್ಲಿ ನಾವು ನೋಡೋಗಿದ್ರೆ ಡೈಲಿಯಲ್ಲಿ ಒಂದು ರೇಂಜಲ್ಲೇ ಹೋಗ್ತಾ ಇದೆ ಮಾರ್ಕೆಟು. ಬಟ್ ಆದರೂ ಒಂದು ಲೈಕ್ ಪಾತಲ್ಲಿ ಹೋಗ್ತಿದೆ. ಸೊ ಏನಿದು ಅಂದರೆ ಇವಾಗ ಇಲ್ಲಿ ನೋಡಿ, ಲೈಕ್ ರಿಗ್ರೆಸಿಂಗ್ ಟ್ರೆಂಡ್ ನಾವು ತೊಗೊಂಡ್ರೆ ಇಲ್ಲಿಂದ ಇಲ್ಲಿ ಹಾಕಿದ್ರೆ ರಿಗ್ರೆಸಿಂಗ್ ಟ್ರೆಂಡು. ಸೊ ನೋಡಿ ಆಲ್ಮೋಸ್ಟ್ ಅದೇ ಟ್ರೆಂಡಲ್ಲಿ ಕನ್ಸಾಲಿಡೇಟ್ ಆಗ್ತಿದೆ ಮಾರ್ಕೆಟು. ಸೊ ನಾಳೆ ನೋಡಬೇಕಾಗುತ್ತೆ ಯಾವ ಸೈಡ್ ನಮಗೆ ಬ್ರೇಕ್ಔಟ್ ಸಿಗುತ್ತೆ ಅಂತ. ಸೊ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಕಾರಣ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಮೊಮೆಂಟಮ್ನ ನೋಡ್ಬೋದು ನಾವು ಇಂಡೆಕ್ಸಲ್ಲಿ. ಫಸ್ಟ್ ಲೆವೆಲ್ ಬಂದುಬಿಟ್ಟು ಅಪ್ಪರ್ ಸೈಡು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ. ಅಂದರೆ 58,000 58,100 ಆ್ಯಂಡ್ 150 ಲೆವೆಲ್ಸ್ ಆ್ಯಕ್ಟ್ ಮಾಡುತ್ತೆ. ಸೊ ಅದಾದಮೇಲೆ ಲೋವರ್ ಸೈಡ್ ನಾವು ನೋಡೋಂಗಿದ್ರೆ ನಿನ್ನೆ ನಾವು ರೇಂಜ್ ನೋಡೋಂಗಿದ್ರೆ ಇಲ್ಲೊಂದು ರೇಂಜ್ ಇದೆ 57,500 570 ರೇಂಜು. ಅದಾದಮೇಲೆ 5 ಮಿನಿಟ್ಸಲ್ಲಿ ನಾವು ನೋಡೋಣ ಯಾವ ಲೆವೆಲ್ಸ್ ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಅಂತ. ಇವಾಗ ನೀವು ನೋಡೋಂಗಿದ್ರೆ ಲೋ ಇಮಿಡಿಯೇಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ಮೇಲೆ ಅಪ್ಪರ್ ಸೈಡು ನಮಗೆ ಸಿಗದೆ ಈ ಒಂದು ಝೋನು ಲೈಕ್ ಸೊ ನಮಗೆ ಅಪ್ಪರ್ ಸೈಡ್ ಸಿಗದೆ ಈ ಒಂದು ಝೋನು 58,300 270 300 ಝೋನು. ಸೊ ಅದಾದಮೇಲೆ ಹೆಂಗಿದ್ರು ಆಲ್ ಟೈಮ್ ಏನು ಅನ್ನೋ ಮುಂಚೆ 58,400 to 450 ಇಲ್ಲ 470 ಝೋನು ಅದೊಂದು ಟೆಸ್ಟ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ಸೈಡ್ ನಾವು ನೋಡೋಂಗಿದ್ರೆ 57,200 ರೇಂಜು ಒಂದು ಇಂಪಾರ್ಟೆಂಟ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ಫೈನಲ್ ಸಪೋರ್ಟ್ ಬಂದುಬಿಟ್ಟು ನಾಳೆಗೆ 57,000. ಸೊ ಆ್ಯಸ್ ಯೂಶುವಲ್ ನಮಗೇನು ಅರ್ಥ ಆಯಿತು ಅಂದರೆ 57,000 ಮೇಲ್ಗಡೆ ಬ್ಯಾಂಕ್ ನಿಫ್ಟಿ ಮತ್ತು 25,500 ಮೇಲೆ ನಿಫ್ಟಿ ಇರೋವರೆಗೂ ಸೊ ಮೇಜರಾಗಿ ಟ್ರೆಂಡ್ ಚೇಂಜಿಂಗ್ ಅನ್ನೋದು ಕಾಣಿಸಲ್ಲ. ಅಲ್ಲಿ ಅಕಸ್ಮಾತ್ ಏನಾರು ಆ ಲೆವೆಲ್ಸ್ ಕೆಳಗಡೆ ಏನಾರು ನಮಗೆ ಕ್ಲೋಸಿಂಗ್ ಆದರೆ ಮಾತ್ರ ನಾವು ಒಂದು ರಿವರ್ಸಲ್ ಅನ್ನೋದು ಪ್ಲೇ ಮಾಡಬೇಕು. ಬಟ್ ಇವಾಗೂ ಕೂಡ ಮಾರ್ಕೆಟ್ ಹೆಂಗಿದೆ ಅಂದರೆ ಲೈಕ್ ಯಾವ ಡೈರೆಕ್ಷನ್ ಅನ್ನೋದು ತೊಗೊಳ್ತಿಲ್ಲ, ಬಟ್ ನ್ಯೂಟ್ರಲ್ ಆಗಿದೆ. ಬಟ್ ನ್ಯೂಸಸ್ ಎಲ್ಲ ಪಾಸಿಟಿವ್ ಇದೆ. ಸೊ ಕಾದ್ ನೋಡಬೇಕಾಗತ್ತೆ ನಾಳೆ ಏನಾಗುತ್ತೆ ಮಾರ್ಕೆಟು ಅಂತ. ಸೊ ಇವತ್ತು ಲೆನ್ಸ್ ಕಾರ್ಟ್ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ಪಾಸಿಟಿವ್ ಆಗಿ ಲಿಸ್ಟ್ ಆಯಿತು. ಸೊ 392ಗೆ ಲಿಸ್ಟ್ ಆಯಿತು. ಅದಾದಮೇಲೆ ಲೋವರ್ ಎಂಡು 355 ಲೋ ಮಾಡಿ 405ಗೆ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಯಾವ ಥರ ಸೆಲ್ ಆಫ್ ಬರುತ್ತಾ, ಇಲ್ಲಾಂದರೆ ಅಪ್ವರ್ಡ್ ಮೂಮೆಂಟೇ ಕಂಟಿನ್ಯೂ ಆಗುತ್ತಾ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಆದರೂ ಕೂಡ ಇದು ಒಂದು ಪ್ರೀಮಿಯಂ IPO, ಅಂದರೆ ಲಿಸ್ಟ್ ಆಗಿರೋದು ಪ್ರೈಸು ಅದು ಫೇರ್ ವ್ಯಾಲ್ಯೂನೇ ಅಲ್ಲ, ಅದ್ರದ್ದು ಫೇರ್ ವ್ಯಾಲ್ಯೂ ಅಲ್ಲ, ಮೀನ್ಸ್ ತುಂಬ ಪ್ರೀಮಿಯಮಲ್ಲಿ ಲಿಸ್ಟ್ ಆಗಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಹೆಂಗೆ ರಿಯಾಕ್ಷನ್ ಇರುತ್ತೆ ಏನೋ ಕಮಿಂಗ್ ಡೇಸಲ್ಲಿ ಅಂತ. ಸೊ ಕಮಿಂಗ್ ಟು ದ ಈವೆಂಟ್ಸ್, ನಾವು ಈವೆಂಟ್ಸ್ ಬಗ್ಗೆ ಮಾತಾಡೋಕ್ಕಿದ್ರೆ ಈವೆಂಟ್ಸಲ್ಲಿ ನಾಳೆ ಯಾವುದೋ ಅಷ್ಟು ದೊಡ್ಡ ಸಕ್ಸಸ್ ಮೀನ್ಸ್ ಇಂಪ್ಯಾಕ್ಟ್ಫುಲ್ ಈವೆಂಟ್ಸ್ ಅದು ಕಾಣಿಸ್ತಲ್ಲ. ಆಸ್ಟ್ರೇಲಿಯಾದಿಂದ ಒಂದು 5 ಗಂಟೆ ಬಂದು 6 ಗಂಟೆಗೆ ಒಂದು ನ್ಯೂಸ್ ಬರುತ್ತೆ. ಸೊ ಅದು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರಲ್ಲ, ಯಾಕಂದರೆ ನಮ್ಮ ಮಾರ್ಕೆಟು ಕ್ಲೋಸ್ ಆಗಿರುತ್ತೆ ಆ ಟೈಮಲ್ಲಿ. ಪ್ಲಸ್ 12:30 ನಮ್ಮ ಮಾರ್ಕೆಟ್ ಮಿಡ್ಡಲ್ಲಿ ಗ್ರೇಟ್ ಬ್ರಿಟನ್ನಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬರುತ್ತೆ. ಸೊ ಇದು ಸ್ವಲ್ಪ ಮೀಡಿಯಮ್ ಇಂಪ್ಯಾಕ್ಟ್ಫುಲ್ ತರ್ಬೋದು. ಸೊ ಅದಾದಮೇಲೆ 3:30ಗೆ ನಾವು ಕ್ಲೋಸಿಂಗ್ ಟೈಮಲ್ಲಿ ಎಕನಾಮಿಕ್ ಸೆಂಟಿಮೆಂಟ್ ಇಂಡೆಕ್ಸು ಜರ್ಮನಿ ಕಡೆಯಿಂದ ಬರುತ್ತೆ. ಸೊ ಅದು ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಕಾಣಿಸ್ತಲ್ಲ. ಲೈಕ್ ನೋಡಬೇಕಾದ್ರೆ ಅಕಸ್ಮಾತ್ ಏನಾದ್ರು ಇಂಪ್ಯಾಕ್ಟ್ಫುಲ್ಲಾಗಿ ಕಾಣಿಸಿದ್ರೆ ಯಾವ ಸೆಕ್ಟರ್ಗೆ ಹಿಟ್ಟಾಗ್ಬೋದು ಅಂತ ನಾವು ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪ್ಕಮಿಂಗ್ ಅರ್ನಿಂಗ್ಸ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಈ ವೀಕು ಅರ್ನಿಂಗ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ಅರ್ನಿಂಗ್ ಸೀಸನ್ ಕ್ಲೋಸ್ ಆಗುತ್ತೆ ಈ ಸಂಡೇ ಬಂದರೆ. ಸೊ ನಾಳೆ ಮೇಜರ್ ಕಂಪ್ನೀಸು ಅರ್ನಿಂಗ್ಸ್ ಬಿಡ್ತಾ ಇರೋದ್ರಲ್ಲಿ ಬಜಾಜ್ ಫೈನಾನ್ಸ್, ಬಜಾಜ್ ಹೋಲ್ಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಟಾಟಾ ಪವರ್, ಬಾಷ್, BSE ಲಿಮಿಟೆಡು, ಟಾಟಾ ಪವರ್, RVNL, ಭಾರತ್ ಫೋರ್ಜು, PI ಇಂಡಸ್ಟ್ರೀಸ್, ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ಸು, ಬಯೋಕಾನ್ ಮತ್ತು ಕಂಟೈನರ್ ಕಾರ್ಪ್. ಸೊ ಇವೆಲ್ಲ ಸ್ಟಾಕ್ಸ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸ್ವಲ್ಪ ಶಾರ್ಟ್ ಟರ್ಮಲ್ಲಿ ವಾಲಿಟಿಲಿಟಿ ಅನ್ನೋದು ಕ್ರಿಯೇಟ್ ಆಗೋದು ಚಾನ್ಸಸ್ ತುಂಬಾ ಕಾಣಿಸ್ತಿದೆ. ಸೊ ಸ್ವಲ್ಪ ಯಾರನ್ನ ಟ್ರೇಡಿಂಗ್ ಮಾಡ್ತಿದ್ರೆ ಈ ಥರ ಸ್ಟಾಕ್ಸಲ್ಲಿ ಸ್ವಲ್ಪ ನಾಳೆ ಇಲ್ಲ ನಾಳಿದ್ದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನ್ಯೂಸ್ ಬೇಸ್ಡಲ್ಲಿ ಗೊತ್ತಾಗಲ್ಲ ಸ್ಟಾಕ್ಸು ಯಾವ ಲೆವೆಲ್ಸ್ನ ಬ್ರೇಕ್ ಆಗುತ್ತೆ, ಮತ್ತು ನ್ಯೂಸ್ ಹೆಂಗೆ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಹೆಂಗೆ ಬರುತ್ತೆ ನ್ಯೂಸ್ ಅನ್ನೋದು ಅದರ ಮೇಲೆ ಮೂಮೆಂಟು ತುಂಬ ವೈಲ್ಡ್ ಆಗಿರುತ್ತೆ. ಸೊ ಹೊಸ ಟ್ರೇಡರ್ಸ್ ಯಾರನ್ನ ಇದ್ದರೆ ಆದಷ್ಟು ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಇಲ್ಲಿಗೆ ನಾವು ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋನ ಕ್ಲೋಸ್ ಮಾಡೋಣ. ಸೊ ಯಾರಿಗಾನ ಈ ಲೆವೆಲ್ಸ್ ಅನ್ನೋದು ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.
ಅಟ್ ದ ಸೇಮ್ ಟೈಮ್ ಬೆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡಿ. ಸೊ ದಟ್ ಲೈಕ್ ನೆಕ್ಸ್ಟ್ ಇನ್ನೊಂದು 5-10 ನಿಮಿಷಕ್ಕೆ ಇನ್ನೊಂದು IPO ವಿಡಿಯೋ ಒಂದು ಬರುತ್ತೆ. ಒಂದು ಕಂಪನಿ ಇದೆ MV ಪವರ್ ಲಿಮಿಟೆಡ್ ಅಂತ, ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಅದರ ರಿಗಾರ್ಡಿಂಗ್ ಒಂದು ಸಪ್ರೇಟ್ ವಿಡಿಯೋ ಅನ್ನೋದೇ ಬರುತ್ತೆ. ಸೊ ಎಲ್ಲರೂ ಯಾರಿಗಾನ ಇದು ಲೆವೆಲ್ಸ್ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನನಗೂ ನೆಕ್ಸ್ಟ್ ನಾಳೆ ದಿನ ಇನ್ನೊಂದು ಕಂಟೆಂಟ್ ತೊಗೊಂಡು ಬಂದು ವೀಡಿಯೋ ಮಾಡೋಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.